ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಲ್ಲಿ ನಾನೇ ಇದ್ದೀನಿ, ನೀನು ಅವೆಲ್ಲವನ್ನೂ ನೋಡು, ನನ್ನ ವಿಶ್ವರೂಪದಲ್ಲಿ ನಿನಗೆ ಏನೇನು ಬೇಕೋ ಎಲ್ಲವನ್ನು ನೀನು ಇಚ್ಛಿಸಿದ್ದನ್ನೆಲ್ಲ ನೋಡು, ಆದರೆ ನಿನ್ನ ಈ ನೇತ್ರಗಳಿಗೆ ಅವೆಲ್ಲವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ, ಆದ್ದರಿಂದ ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೀನಿ ನಾನು ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು 9, 10, 11ನೇ ಶ್ಲೋಕಗಳಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಸಂಜಯ ಉವಾಚ ಏವ ಭುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಹೇ ರಾಜನೇ, ಮಹಾಯೋಗೇಶ್ವರನಾದ ಶ್ರೀಹರಿಯು ಈ ರೀತಿ ಹೇಳಿ, ಅಂದರೆ ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೀನಿ, ಆ ದೃಷ್ಟಿಯಿಂದ ನನ್ನನ್ನು ನೋಡು ಅಂತ ಹೇಳಿ ನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ಅಂತ ಹೇಳ್ತಾ ಇದ್ದಾನೆ. ಯೋಗೇಶ್ವರನಾದಂಥ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯವಾದ ದೃಷ್ಟಿಯನ್ನು ಕೊಡದೇ ಇದ್ದಿದ್ರೆ ನೋಡೋಕ್ಕಾಗ್ತಿರಲಿಲ್ಲ, ಅಂಥ ವಿಶ್ವರೂಪವನ್ನು ತೋರಿಸ್ದ. ಆ ವಿಶ್ವರೂಪ ಒಂದು ಅಪೂರ್ವವಾದದ್ದು, ಅಷ್ಟೇ ಭಯಾನಕವಾದದ್ದು ಮತ್ತು ಸುಂದರವಾದದ್ದು, ಎಲ್ಲವೂ ಅಡಗಿತ್ತು. ಅದು ಭಯಾನಕವೂ ಆಗಿತ್ತು ಒಂದು ಕಡೆ, ಮತ್ತೊಂದು ಕಡೆ ಅತ್ಯಂತ ಸುಂದರವಾಗಿಯೂ ಇತ್ತು. ಅಂಥ ಒಂದು ವಿಶ್ವರೂಪವನ್ನು ಶ್ರೀಕೃಷ್ಣ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಅಂಥೇಳಿ ಧೃತರಾಷ್ಟ್ರನಿಗೆ ಸಂಜಯ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅನೇಕ ವಸ್ತ್ರೋಕ್ತ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಅಂತ ಹೇಳ್ದ. ಹೇಗಿತ್ತು ಅಂತಂದರೆ ಆ ರೂಪ ಅನೇಕ ವಿಧವಾದಂಥ ಮುಖಗಳು, ಒಂದು ರೀತಿಯ ಮುಖಗಳಲ್ಲ ಆ ವಿಶ್ವರೂಪದಲ್ಲಿ ಕಾಣ್ತಾ ಇರುವಂಥದ್ದು. ಅನೇಕ ವಿಧವಾದಂಥ ಮುಖಗಳಿಂದಲೂ ಅನೇಕ ವಿಧವಾದಂಥ ಕಣ್ಣುಗಳು, ಸುಂದರವಾದ ನಯನಗಳು, ಕ್ರೂರವಾದ ನಯನಗಳು, ವಿಚಿತ್ರವಾದಂಥ ನಯನಗಳು ಮತ್ತು ಅಸಂಖ್ಯವಾದಂಥ ದಿವ್ಯವಾದ ಆಭರಣಗಳು, ನಾನಾ ರೀತಿಯ ಆಭರಣಗಳು. ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಅರ್ಜುನ ಕೂಡ ಎಂದೂ ನೋಡಿರಲ್ಲ ಅಂಥ ಆಭರಣಗಳನ್ನು. ಅಂಥ ದಿವ್ಯವಾದಂಥ ಆಭರಣಗಳಿಂದ ಭೂಷಿತನಾಗಿ, ನಾನಾ ವಿಧವಾದ ಆಯುಧಗಳನ್ನು ಧರಿಸಿರುವಂಥವನಾಗಿ, ದಿವ್ಯವಾದಂಥ ಮಾಲೆಗಳನ್ನು ಧರಿಸಿರುವನಾಗಿ, ಅನೇಕ ದಿವ್ಯವಾದ ವಸ್ತ್ರಗಳನ್ನು ಧರಿಸಿರುವನಾಗಿರುವಂಥವನು ಮತ್ತು ದಿವ್ಯವಾದಂತಹ ಸುಗಂಧವನ್ನು ಪೂಸಿಕೊಂಡಿರ್ತಕ್ಕಂಥವನು. ಆ ದಿವ್ಯವಾದ ಲೇಪನದ ಗಂಧದ ಸುವಾಸನೆ ಹರಡ್ತಾ ಇರುವಂಥದ್ದು ಮತ್ತು ಎಲ್ಲಿ ನೋಡಿದರೂ ಆ ದಿವ್ಯವಾದಂಥ ಮುಖಗಳು, ಆ ವಿಶ್ವರೂಪದ ಆಕಾರಗಳು ಕಾಣ್ತಾ ಇವೆ. ಆದಿ ಅಂತ್ಯ ಇಲ್ಲದೆ ಇರತಕ್ಕಂಥ ವಿಶ್ವರೂಪವನ್ನು ಅರ್ಜುನ ನೋಡ್ತಾ ಇದ್ದಾನೆ ಅಂಥೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಅಂಥ ನೋಡಿ, ಅಂಥ ವಿಶ್ವರೂಪವನ್ನು ಎಷ್ಟು ವರ್ಣಿಸಿದರೂ ಸಾಲದು, ವರ್ಣನೆಗೆ ನಿಲುಕದೇ ಇರತಕ್ಕಂಥ ಆ ಒಂದು ರೂಪ, ಅದನ್ನು ನಾವು ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ, ನೋಡೋದಕ್ಕೂ ಸಾಧ್ಯ ಇಲ್ಲ, ನೋಡಿದರೆ ಅದನ್ನು ತಟ್ಟುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ವಿಶ್ವರೂಪವನ್ನು ಶ್ರೀಕೃಷ್ಣ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಅಂಥೇಳಿ ವರ್ಣನೆ ಮಾಡ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನ ಮುಂದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.